ಸುದೀರ್ಘ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸುದೀರ್ಘ ಬಜೆಟ್ ಮಂಡಿಸಿದ್ದಾರೆ ಮುಖ್ಯಮಂತ್ರಿಗಳು. ನೋಡಿ, ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಭೂಮಿ ಕಳೆದುಕೊಂಡವರಿಗೆ ಶೀಘ್ರ ಪರಿಹಾರವನ್ನ ನೀಡಲಾಗುತ್ತೆ. ಭೂ ಸ್ವಾಧೀನ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆ ಯೋಜನೆ. 3 ಗಂಟೆ 22 ನಿಮಿಷಗಳ ಕಾಲ ಸತತವಾಗಿ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಚ್ಚು ಕಡಿಮೆ 3.5 ಗಂಟೆ ಬಜೆಟ್ ಪ್ರತಿಯನ್ನ ಓದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೊಣಕಾಲು ನೋವಿದೆ, ಕೂತ್ಕೊಂಡೆ. ಇವತ್ತು ಇತಿಹಾಸ ಇದು. ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಕುಳಿತುಕೊಂಡು ಬಜೆಟ್ ಮಂಡನೆ ಮಾಡಿರುವುದು ಇತಿಹಾಸ. ಬರೋಬ್ಬರಿ 3 ಗಂಟೆ 22 ನಿಮಿಷಗಳ ಕಾಲ 4 ಲಕ್ಷ ಕೋಟಿ ಮೊತ್ತದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬೆಳಗ್ಗೆ 10:15ಕ್ಕೆ ಆರಂಭ ಆಯಿತು, ಮಧ್ಯಾಹ್ನ 1:42ಕ್ಕೆ ಮುಕ್ತಾಯ ಆಯಿತು. ಬೆಳಗ್ಗೆ 10:15ರಿಂದ ಓದ್ತಾ ಇದ್ದಾರೆ, ಈಗ ಮುಗಿತು. 3 ಗಂಟೆ 22 ನಿಮಿಷಗಳ ಕಾಲ ಸುದೀರ್ಘ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಒಂದು ಕಡೆ ಅವರಿಗೆ ಮಂಡಿ ನೋವು, ಮತ್ತೊಂದು ಕಡೆ ಜವಾಬ್ದಾರಿ. ಆದರೂ ಕೂಡ ವೀಲ್ ಚೇರ್ನಲ್ಲೇ ಬಂದು ಇವತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ. 3.5 ಗಂಟೆ 4 ಲಕ್ಷ ಕೋಟಿ ಮೊತ್ತದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗ್ಗೆ 10:15ರಿಂದ 1:42ರವರೆಗೂ ನಿರಂತರವಾಗಿ ಬಜೆಟ್ ಅನ್ನ ಓದಿದ್ರು. ಮೇ ಬಿ ಸ್ವಲ್ಪ ಗ್ಯಾಪ್ ತೆಗೆದುಕೊಳ್ತಾರೇನೋ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದರೆ ಅವರು ನಿರಂತರವಾಗಿ ನಿರರ್ಗಳವಾಗಿ ಬಜೆಟ್ ಪ್ರತಿಯನ್ನ ಓದಿದ್ರು. ಮೊದಲು 5 ನಿಮಿಷಗಳ ಕಾಲ ನಿಂತ್ಕೊಂಡೇ ಬಜೆಟ್ ಸ್ವಲ್ಪ ಓದಿದಂಗಿತ್ತು. ಅದಾದ ನಂತರ ಅವರು ಕೂತ್ಕೊಂಡ್ಬಿಟ್ರು, ಆಗ್ಲಿಲ್ಲ ಅವ್ರಿಗೆ. ನೋಡಿ, ಈಗ 3.5 ಗಂಟೆಗಳ ಕಾಲ ಬಜೆಟ್ ಅನ್ನ ಓದಿದ್ದಾರೆ. ಅಂತಿಮವಾಗಿ ಅವರ ಸಹೋದ್ಯೋಗಿಗಳು, ಸಂಪುಟದ ಸಚಿವರು, ಶಾಸಕರೆಲ್ಲ ಬಂದು ಅವರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈಗ ಬಜೆಟ್ನ ಬಗ್ಗೆ ವಾದ ಪ್ರತಿವಾದ ಹೊರಗಡೆ ನಡೆಯುತ್ತೆ. ಯಾಕೆಂದರೆ ಒಳಗಡೆ ನಡೆಯಲ್ಲ. ಈಗ ಸೋಮವಾರಕ್ಕೆ ಮುಂದೂಡಲಾಗಿದೆ ಸದನವನ್ನು. ಹಾಗಾಗಿನೇ ಇದರ ಬಗ್ಗೆ ಇನ್ನು ಸೋಮವಾರ ಚರ್ಚೆ ನಡೆಯುತ್ತೆ. ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೇ. ಹಾಗಾಗಿ ಮಂಡೇ ಇದರ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಚರ್ಚೆ ವಿಪಕ್ಷಗಳು ಕೂಡ ನಡೆಸ್ತವೆ. ಈಗ ಹೊರಗಡೆ ಬಂದು ಮಾಧ್ಯಮಗಳ ಎದುರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೊರ ಹಾಕ್ತಾರೆ ವಿಪಕ್ಷ ನಾಯಕರು, ಸ್ವಪಕ್ಷ ನಾಯಕರು ಎಲ್ಲರೂ ಕೂಡ.